ಸರ್ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಗರದಲ್ಲಿ ಎಲ್ಲ ಮರಗಳು ಬಿದ್ದಿದೆ, ಅದು ತೆರವು ಮಾಡಕ್ ಸಮಯ ಸಿಗ್ತಿಲ್ಲ, ಬಟ್ ಬೇರೆದಕ್ಕೆಲ್ಲ ಸಮಯ ಸಿಗ್ತಿದೆ. ಎಲ್ಲ ನೋಡಿ ಇಲ್ಲಿ ನೋಡಿ ಪ್ಯಾಲೇಸ್ ಪಕ್ಕ ಇರೋದು ಎಲ್ಲಾ ಇದನ್ನು ಮಾಡಿದೀನಿ. ಎಲ್ಲಾ ಮರಗಳನ್ನ ಕಟ್ ಮಾಡಕ್ಕೂ ಹೇಳಿದೀನಿ. ಎಲ್ಲೆಲ್ಲಿ ಬ್ರಾಂಚಸ್ ಪೊಲೀಸ್ ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ, 480 ಮರ ಲಿಸ್ಟ್ ಕೊಟ್ಟಿದ್ದಾರೆ. ಆಲ್ 480 ಮರ ಬ್ರಾಂಚಸ್ ಕೂಡ ಕಟ್ ಮಾಡಕ್ ಹೇಳಿದೀವಿ. ಅಶೋಕ್ ಏನೇನ್ ಹೇಳಿದ್ದಾರೆ ಎಲ್ಲ ಮಾಡ್ತಾ ಇದೀವಿ. ನಾವು ಕ್ರಿಕೆಟ್ ಟಿಕೆಟ್ ಹೇಳಿದ್ರು, ಅದು ಮಾಡಿದೀವಿ. ನಾವು ಕಾಶಪ್ಪ ಹೇಳಿದ್ರು, MLA ಗಲಾಟೆ ಮಾಡಿದ್ರು, ಎಲ್ಲ ನಾನೇ ಮೇಲೆ ಹಾಕೊಂಡೆ, ನೋ ಪ್ರಾಬ್ಲಮ್. ಬಟ್ ಎಲ್ಲ ನಮ್ಮ MLA ಹೇಳ್ತಾರೆ ಅದು ಸುಮ್ಮನೆ BJP-ಯವರು ಇವರೆಲ್ಲ ಇವರು ಗುಜರಾತ್ ಅವರು ರಾಜಕೀಯ ಮಾಡ್ತಾವ್ರು ಅಷ್ಟೇ. ಅವ್ರಿಗೆ ಟಿಕೆಟ್ ಜಾಸ್ತಿ ಬೇಕಾಗಿತ್ತು, ವ್ಯಾಪಾರ ಜಾಸ್ತಿ ಆಗ್ಬೇಕಾಗಿತ್ತು, ಅದಕ್ಕೆ ಡ್ರಾಮಾ ಮಾಡ್ತಾರೆ. 100 ಟಿಕೆಟ್ಗೇನು 300 ಟಿಕೆಟ್ ಏನು ದೊಡ್ಡದಾ? ಬೇರೆ ಸ್ಟೇಟಲ್ಲೆಲ್ಲ 60% ಮೇಲೆ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. ಅರ್ಥ ಆಯ್ತಾ? ಎಲ್ಲ ಕೊಡ್ತಾರೆ. ಇದೇನೇನು ಸ್ಪೆಷಲ್ ಏನಿಲ್ಲ. ಡಿಮ್ಯಾಂಡ್ ಜಾಸ್ತಿ ಇಟ್ಟಿದ್ರು ಅಂತ ಅವ್ರದ್ದು ಆರೋಪ. ಡಿಮ್ಯಾಂಡ್ ಏನ್ರಿ? ಜನರು, ನಾನು ಐ ಆಮ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ವಾಟ್ ಎವರ್ ಮೈ MLAs ಹೇಳ್ತಾರೆ ಅದನ್ನ ನಾನು ಮಾಡಬೇಕು. ಈಗ ಆಲ್ ಪಾರ್ಟಿ ಟುಗೆದರ್ ಒಟ್ಟಿಗೆ ಸೇರಿ ಹೇಳಿದ್ರಲ್ಲ, ಅದನ್ನ ಮಾಡಿದ್ವಿ. ಈಗ ದಳದವ್ರು ಬೇಡ ಅಂತಂದ್ರೆ ದಯವಿಟ್ಟು ಅವ್ರು ಸರೆಂಡರ್ ಮಾಡ್ಬಿಟ್ಟು, BJP ಅವ್ರು ಬೇಡ ಅಂದ್ರೆ ಅವ್ರು ಸರೆಂಡರ್ ಮಾಡ್ಲಿ, ಕಾಂಗ್ರೆಸ್ ಅವ್ರು ಯಾರು ಬೇಡ ಅಂದ್ರೆ ಸರೆಂಡರ್ ಮಾಡ್ಬಿಟ್ಟು, ತಪ್ಪೇನಿಲ್ಲ. ನಾನು ಭಾವನೆನ ಹೇಳಿದ. ಈಗ ನಾನು ನನಗೋಸ್ಕರ ನಾನು ಮಾಡದ್ನಾ? ನಮ್ಮ ಪ್ರತಿನಿಧಿಗೋಸ್ಕರ ಕರೆದು ಮಾತಾಡಿ ಇಬ್ರು ಒಪ್ಕೊಂಡ್ರು. ಮೊದಲು 2 ಕೊಡ್ತಿದ್ರು, ಈಗ 3 ಕೊಡ್ರಪ್ಪ ಅಂತ ಹೇಳಿದೀನಿ ಅಷ್ಟೇ. ಸರ್ ಆರ್ ಅಶೋಕ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಗರದಲ್ಲಿ ಎಲ್ಲ ಮರಗಳು ಬಿದ್ದಿದೆ, ಅದು ತೆರವು ಮಾಡಕ್ ಸಮಯ ಸಿಗ್ತಿಲ್ಲ, ಬಟ್ ಬೇರೆದಕ್ಕೆಲ್ಲ ಸಮಯ ಸಿಗ್ತಿದೆ. ಎಲ್ಲ ನೋಡಿ ಇಲ್ಲಿ ನೋಡಿ ಪ್ಯಾಲೇಸ್ ಪಕ್ಕ ಇರೋದು ಎಲ್ಲಾ ಇದನ್ನು ಮಾಡಿದೀನಿ. ಎಲ್ಲಾ ಮರಗಳನ್ನ ಕಟ್ ಮಾಡಕ್ಕೂ ಹೇಳಿದೀನಿ. ಎಲ್ಲೆಲ್ಲಿ ಬ್ರಾಂಚಸ್ ಪೊಲೀಸ್ ಅವ್ರು ಲಿಸ್ಟ್ ಕೊಟ್ಟಿದ್ದಾರೆ, 480 ಮರ ಲಿಸ್ಟ್ ಕೊಟ್ಟಿದ್ದಾರೆ. ಆಲ್ 480 ಮರ ಬ್ರಾಂಚಸ್ ಕೂಡ ಕಟ್ ಮಾಡಕ್ ಹೇಳಿದೀವಿ. ಅಶೋಕ್ ಏನೇನ್ ಹೇಳಿದ್ದಾರೆ ಎಲ್ಲ ಮಾಡ್ತಾ ಇದೀವಿ. ನಾವು ಕ್ರಿಕೆಟ್ ಟಿಕೆಟ್ ಹೇಳಿದ್ರು, ಅದು ಮಾಡಿದೀವಿ. ನಾವು ಕಾಶಪ್ಪ ಹೇಳಿದ್ರು, MLA ಗಲಾಟೆ ಮಾಡಿದ್ರು, ಎಲ್ಲ ನಾನೇ ಮೇಲೆ ಹಾಕೊಂಡೆ, ನೋ ಪ್ರಾಬ್ಲಮ್. ಬಟ್ ಎಲ್ಲ ನಮ್ಮ MLA ಹೇಳ್ತಾರೆ ಅದು ಸುಮ್ಮನೆ BJP-ಯವರು ಇವರೆಲ್ಲ ಇವರು ಗುಜರಾತ್ ಅವರು ರಾಜಕೀಯ ಮಾಡ್ತಾವ್ರು ಅಷ್ಟೇ. ಅವ್ರಿಗೆ ಟಿಕೆಟ್ ಜಾಸ್ತಿ ಬೇಕಾಗಿತ್ತು, ವ್ಯಾಪಾರ ಜಾಸ್ತಿ ಆಗ್ಬೇಕಾಗಿತ್ತು, ಅದಕ್ಕೆ ಡ್ರಾಮಾ ಮಾಡ್ತಾರೆ. 100 ಟಿಕೆಟ್ಗೇನು 300 ಟಿಕೆಟ್ ಏನು ದೊಡ್ಡದಾ? ಬೇರೆ ಸ್ಟೇಟಲ್ಲೆಲ್ಲ 60% ಮೇಲೆ ಸ್ಟೇಟ್ ಗೌರ್ಮೆಂಟ್ ಕೊಡ್ತಾರೆ. ಅರ್ಥ ಆಯ್ತಾ? ಎಲ್ಲ ಕೊಡ್ತಾರೆ. ಇದೇನೇನು ಸ್ಪೆಷಲ್ ಏನಿಲ್ಲ. ಡಿಮ್ಯಾಂಡ್ ಜಾಸ್ತಿ ಇಟ್ಟಿದ್ರು ಅಂತ ಅವ್ರದ್ದು ಆರೋಪ. ಡಿಮ್ಯಾಂಡ್ ಏನ್ರಿ? ಜನರು, ನಾನು ಐ ಆಮ್ ಎ ರೆಪ್ರೆಸೆಂಟೇಟಿವ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ವಾಟ್ ಎವರ್ ಮೈ MLAs ಹೇಳ್ತಾರೆ ಅದನ್ನ ನಾನು ಮಾಡಬೇಕು. ಈಗ ಆಲ್ ಪಾರ್ಟಿ ಟುಗೆದರ್ ಒಟ್ಟಿಗೆ ಸೇರಿ ಹೇಳಿದ್ರಲ್ಲ, ಅದನ್ನ ಮಾಡಿದ್ವಿ. ಈಗ ದಳದವ್ರು ಬೇಡ ಅಂತಂದ್ರೆ ದಯವಿಟ್ಟು ಅವ್ರು ಸರೆಂಡರ್ ಮಾಡ್ಬಿಟ್ಟು, BJP ಅವ್ರು ಬೇಡ ಅಂದ್ರೆ ಅವ್ರು ಸರೆಂಡರ್ ಮಾಡ್ಲಿ, ಕಾಂಗ್ರೆಸ್ ಅವ್ರು ಯಾರು ಬೇಡ ಅಂದ್ರೆ ಸರೆಂಡರ್ ಮಾಡ್ಬಿಟ್ಟು, ತಪ್ಪೇನಿಲ್ಲ. ನಾನು ಭಾವನೆನ ಹೇಳಿದ. ಈಗ ನಾನು ನನಗೋಸ್ಕರ ನಾನು ಮಾಡದ್ನಾ? ನಮ್ಮ ಪ್ರತಿನಿಧಿಗೋಸ್ಕರ ಕರೆದು ಮಾತಾಡಿ ಇಬ್ರು ಒಪ್ಕೊಂಡ್ರು. ಮೊದಲು 2 ಕೊಡ್ತಿದ್ರು, ಈಗ 3 ಕೊಡ್ರಪ್ಪ ಅಂತ ಹೇಳಿದೀನಿ ಅಷ್ಟೇ.